ನಮಸ್ಕಾರ ಸರ್. ನಿಮ್ಮ ಹೆಸರು? ನಮಸ್ತೆ ಸರ್, ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಜೋಸೆಫ್ ಮೆಚಾದು ಅಂತ. ಜೋಸೆಫ್ ಮಜಾರ್. ಜೋಸೆಫ್ ಮೆಚಾದು. ಊರು ಸರ್? ಊರು ನಮ್ದು ಉಡುಪಿ ಉದ್ಯಾವರದಲ್ಲಿ. ಉಡುಪಿ ಉದ್ಯಾವರ. ಹೌದೌದು. ಎಷ್ಟು ವರ್ಷ ಡ್ರೈವಿಂಗ್ ಮಾಡ್ತೀವಿ? ನಾವು ಸಾಧಾರಣ KSRTC 34 ವರ್ಷ ಆಯ್ತು. ಮತ್ತೆ ಮತ್ತೆ ಪ್ರೈವೇಟ್ ಅಲ್ಲಿ ಒಂದು 2 ವರ್ಷ ಇದ್ದೀವಿ ನಾವು ಮೊದಲು, ಅದಕ್ಕಿಂತ ಮೊದಲು. ಪ್ರೈವೇಟ್ ಅಲ್ಲಿ 2 ವರ್ಷ ಇದೆ. ಹೌದೌದು. ಯಾವ ಬಸ್ ಅಲ್ಲಿ ಮಾಡಿದ್ರಿ ಪ್ರೈವೇಟ್ ಅಲ್ಲಿ? ನಾವು ಪ್ರೈವೇಟ್ ಅಲ್ಲಿ ಮಂಜುನಾಥ್ ಟ್ರಾನ್ಸ್ಪೋರ್ಟ್ ಅಲ್ಲಿ. ಎಲ್ಲಿ ಯಾವ ರೂಟ್ ಅಲ್ಲಿ ಸರ್? ನಾವು ಇದರಲ್ಲಿ ಯಾವ್ದ್ರಲ್ಲಿ ಹೆಬ್ರಿ, ಬಾರ್ಕೂರು, ಎಲ್ಲಿಂದ? ಕುಂದಾಪುರ, ಉಡುಪಿಯಿಂದ. ಉಡುಪಿ ಹೆಬ್ರಿ ಕುಂದಾಪುರ. ಹೆಬ್ರಿ ಮಾಡಿದ್ವಿ. ಹೌದು. ಸೊ ಹೇಗ್ ಬಂದ್ರಿ ಸರ್ ಡ್ರೈವಿಂಗ್ ಲೈನ್? ಹೇಗ್ ಬಂದ್ರಿ? ಡ್ರೈವಿಂಗ್ ಲೈನ್ ನಾವು ನಿಮ್ಗೆ ಆಸೆ ಇತ್ತು, ಒಂದು ಡ್ರೈವಿಂಗ್ ಕಲಿಬೇಕು, ಡ್ರೈವಿಂಗ್ ಮಾಡಿ ಬಸ್ ಡ್ರೈವಿಂಗ್ ಮಾಡಬೇಕು ಅಂತ. ಓಕೆ. ಹಾಗಾಗಿ ಇಂಟ್ರೆಸ್ಟ್ ಅಲ್ಲಿ ಬಂದಿದ್ವಿ. ಹೆಂಗ್ ಕಲ್ತ್ರಿ? ಯಾರು ಕಲ್ಸಿದ್ರು? ಮುಂಚೆ ನಾವು ಲಾರಿಯಲ್ಲಿ ಕ್ಲೀನರ್ ಕೆಲಸ ಮಾಡ್ತಾ ಇದ್ವಿ. ಕ್ಲೀನರ್ ಕೆಲಸ ಮಾಡಿ ಕ್ಲೀನರ್ ಆಗಿ ಡ್ರೈವರ್ ಆಗಿದ್ವಿ. ಅದೆಲ್ಲಿ? ಅದು ಊರಿಂದ ಮಂಗಳೂರಿಂದ ಸಾಧಾರಣ ಮುಂಬೈ, ಗುಜರಾತ್, ಅಹಮದಾಬಾದ್ ಎಲ್ಲ ಹೋಗ್ತಾ ಇತ್ತು ಎಲ್ಲ ಲಾರಿಯಲ್ಲಿ. ಹೌದು. ಸೊ ಅಲ್ಲಿ ನೀವು ಕ್ಲೀನರ್ ಆಗಿ ಡ್ರೈವಿಂಗ್ ಕಲ್ತು? ಹೌದೌದು. ಯಾರು ಕಲ್ಸಿದ್ದು? ನಮ್ಮ ಡ್ರೈವರ್ ಒಳ್ಳೆ ಇತ್ತು. ನಮ್ಮ ಹೆಸರು ನೆನ್ಕೊಂಡು? ರಿಚರ್ಡ್ ಪಿಂಟೋ ಅಂತ, ಬೆಳ್ತಂಗಡಿ. ರಿಚರ್ಡ್ ಪಿಂಟೋ, ಬೆಳ್ತಂಗಡಿ. ಸೊ ಅವರಿಂದ ಡ್ರೈವಿಂಗ್ ಕಲ್ತು? ಹೌದೌದು. ಮತ್ತೆ ಲೈಸೆನ್ಸ್ ಎಲ್ಲ ಎಲ್ಲಿ ಮಾಡಿಸಿದ್ರಿ? ಲೈಸೆನ್ಸ್ ಎಲ್ಲ ನಾವು ಶಿವಮೊಗ್ಗದಲ್ಲಿ ಮಾಡಿದ್ವಿ. ಶಿವಮೊಗ್ಗದಲ್ಲಿ? ಹೌದೌದು. ಅದೇಗೆ ಶಿವಮೊಗ್ಗದಲ್ಲಿ ಯಾಕೆ? ಯಾವಾಗೊಂದು ಅವ್ರು ಸ್ಕೀಮ್ ಇತ್ತು ಶಿವಮೊಗ್ಗದಲ್ಲಿ, ಯಾರು ಗಜಾನನ ಡ್ರೈವಿಂಗ್ ಸ್ಕೂಲ್ ಅವ್ರದ್ದು. ಅದಕ್ಕೆ ಅಲ್ಲಿ ಹೋಗಿ 2 ತಿಂಗಳು ಟ್ರೈನಿಂಗ್ ತಗೊಂಡು ಲೈಸೆನ್ಸ್ ಮಾಡಿದ್ವಿ. ಗಜಾನನ ಮೋಟರ್ಸ್ ಆಗಿಂದ ಉಂಟಲ್ಲ? ಹಾಗೆ ಮೊದಲಿಂದ. ಸೊ ಆಗ ನೀವು ಲೈಸೆನ್ಸ್ ಮಾಡಿದ್ರಿ? ಹೌದೌದು. ಆಮೇಲೆ ಮಂಜುನಾಥಿಗೆ ಸೇರಿದ್ರಿ? ಹೌದಾ. ಲೈಸೆನ್ಸ್ ಸಿಕ್ಕಿದ ಮೇಲೆ ಆದ್ಮೇಲೆ ರೆಡಿ ಆದ್ಮೇಲೆ ನಾನು ಟ್ರಕ್ಕಿಗೆ ಹೋಗ್ತಾ ಇದ್ದೆ. 1 ವರ್ಷ ಟ್ರಕ್ಕಿಗೆ ಹೋದೆ. ಅದರಲ್ಲಿ ಮುಂಬೈ ಟ್ರಿಪ್ ಮಾಡ್ತಾ ಇದ್ದೆ, ಅಹಮದಾಬಾದ್ ಹೋಗ್ತಾ ಇದ್ದೆ. ಲಾಸ್ಟಿಗೆ ಅಲ್ಲಿಂದ ಮತ್ತೆ ಬಸ್ಸಿಗೆ ಬಂದೆ. ಬಸ್ಸಿಗೆ ಹೋದ್ರಿ? ಬಸ್ಸಿಗೆ ಬಂದೆ. ಹೌದು. ಮತ್ತೆ ಬಸ್ಸಿಗೆ ಬಂದು ಫಸ್ಟ್ ಮಂಜುನಾಥ್? ಹೌದು, ಮಂಜುನಾಥ್. ಮಂಜುನಾಥಿಂದ ಮತ್ತೆ KSRTCಗೆ ಅಪಾಯಿಂಟ್ಮೆಂಟ್ ಆಯ್ತು ನನಗೆ. KSRTC. ಹೌದು. ಮಂಜುನಾಥಲ್ಲಿ ಇರ್ಬೇಕು. KSRTC ಅಲ್ಲಿ ಫಸ್ಟ್ ಟ್ರಿಪ್ ಸರ್ ಎಲ್ಲಿ ಹೋಗಿದ್ರಿ? ಫಸ್ಟ್ ಟ್ರಿಪ್ ಕುಂದಾಪುರದಿಂದ ಧರ್ಮಸ್ಥಳ, ಬೆಂಗಳೂರು. ಕುಂದಾಪುರ, ಧರ್ಮಸ್ಥಳ, ಬೆಂಗಳೂರು. ಹೌದು. ಸೊ ಫಸ್ಟ್ ಮಂಜುನಾಥ್ ಅಲ್ಲಿ ಫಸ್ಟ್ ಟ್ರಿಪ್ ಎಲ್ಲಿ ಹೋಗಿದ್ರಿ ಅನ್ಬಿಟ್ಟು? ಮಂಜುನಾಥ್ ಫಸ್ಟ್ ಟ್ರಿಪ್ ನಾವು ಉಡುಪಿಯಿಂದ ಬಾರ್ಕೋದಿಂದ ಹೆಬ್ರಿ. ಹೇಗೆ ಅನ್ಸುತ್ತೆ? ನರ್ವಸ್ ಇತ್ತ ಫಸ್ಟ್ ಟ್ರಿಪ್ ಹೋಗುವಾಗ? ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಹೆದರಿಕೆ ಇತ್ತು. ಹೌದು. ಸಾಧಾರಣ ಅದರಲ್ಲಿ ಆಮೇಲೆ ಧೈರ್ಯ ಸಿಕ್ತು. ಆ KSRTC ಯಾವ ಬಸ್? ಕೆಂಪು ಬಸ್? ಸ್ಟಾರ್ಟಿಂಗ್ ಅಲ್ಲಿ ನಾನು ಓಡಿದ್ದೆ ಸೆಮಿ ಲಕ್ಸುರಿ ಬಸ್. ಸೆಮಿ ಲಕ್ಸುರಿ ಬಸ್. ಬ್ಲೂ ಕಲರ್, ನೀಲಿ ಕಲರ್ ಮತ್ತೆ ವೈಟ್. ಸಾಧಾರಣ ಬ್ಲೂ ವೈಟ್. ಅದು ಕ್ಯಾಬಿನ್ ಬಸ್. ಡ್ರೈವರ್ ಕ್ಯಾಬಿನ್ ಸೆಪರೇಟ್ ಇತ್ತು, ಪ್ಯಾಸೆಂಜರ್ ಕ್ಯಾಬಿನ್ ಸೆಪರೇಟ್ ಇತ್ತು. ಸೆಪರೇಟ್ ಇತ್ತು. ಆಮೇಲೆ ಬಾಂಬೆ ರೂಟಿಗೆ ಯಾವಾಗ ಬಂದ್ರಿ? ಬಾಂಬೆ ರೂಟಿಗೆ ಬಂದು ಸಾಧಾರಣ ಬರೋಕ್ಕಿಂತ ಮುಂಚೆ ಬಾಂಬೆ ಇತ್ತು. ಸೆಮಿಲಾಗಿ ಉಡುಪಿ ಬಾಂಬೆ ಅಂತ ಬಸ್ ಇತ್ತು ಕುಂದಾಪುರ ಡಿಪೋದಿಂದ. ಅದರಲ್ಲಿ ಬಾಂಬೆ ಟ್ರಿಪ್ ಮಾಡ್ತಾ ಇದ್ದಲ್ಲ. ಓಕೆ. ಆಗ ಎಷ್ಟು ಟೈಮ್ ತಗೊಳ್ತಿತ್ತು ಬಾಂಬೆ ಬರ್ಲಿಕ್ಕೆ? ಬಾಂಬೆಗೆ ನಮ್ಗೆ 4 ದಿವಸದ ಒಂದು ಟ್ರಿಪ್ ಇತ್ತು. ಒಂದು ಟ್ರಿಪ್ಪಿಗೆ 4 ದಿವಸ ಬೇಕಿತ್ತು. 2 ದಿವಸ ಹೋಗ್ಲಿಕ್ಕೆ, 2 ದಿವಸ ಹೋಗ್ಲಿಕ್ಕೆ. ಇದೇ ರೂಟ? ಹುಬ್ಳಿಯಿಂದ ರೂಟ ಇಲ್ಲ ಶಿರ್ಸಿಯಿಂದ? ಶಿರ್ಸಿ ಅಲ್ಲ, ಹುಬ್ಳಿ ರೂಟ್. ಸೊ ಆಗ ಲೈಲ್ಯಾಂಡ್ ಗಾಡಿ, ಲೈಲ್ಯಾಂಡ್ ಟಾಟಾ ಗಾಡಿ. ಸೊ ಟಾಟಾ, ಲೈಲ್ಯಾಂಡ್, ಓಲ್ವೋ ಎಷ್ಟು ವರ್ಷದಿಂದ ಓಡಿಸಿದ್ರಿ? ಓಲ್ವೋ ಬಂದು ಸಾಧಾರಣ 2004ರಿಂದ ಓಲ್ವೋ ಒಂದು ಸೇವ್ ಆಯ್ತು. 2004ರಿಂದ ಅದು ಬಂದ ಮೇಲೆ ಸಾಧಾರಣ ಹೆಚ್ಚಾಗಿ ನಾನು ಚೆನ್ನೈ ರೂಟ್ ಮಾಡ್ತಾ ಇದ್ದೆ. ಕುಂದಾಪುರ ಚೆನ್ನೈ ಸುಮಾರು ಒಂದು 12 ವರ್ಷ ಮಾಡಿದ್ದೆ. ಯಾವ ವಿಷಯದಲ್ಲಿ ಅದು? ಸಾಧಾರಣ ಒಂದು 2006 ಕುಂದಾಪುರ ಚೆನ್ನೈ. ಸುಮಾರು 12 ವರ್ಷ ಮಾಡಿದ್ದು. ಓಕೆ, 12 ವರ್ಷ ಆ ಓಲ್ವೋ ಮಾಡಿದ್ರಿ. ಹೌದೌದು. ಸೊ ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್? ಹೇಗಿತ್ತು? ಇಲ್ಲ ಬಾಂಬೆ ರೂಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಓಲ್ವೋ? ಅದು ಡ್ರೈವಿಂಗ್ ಲೈನ್ ಎಲ್ಲ ಒಂದೇ ಲೆಕ್ಕ ಕಾಣ್ತದೆ ನಮ್ಗೆ. ಚೆನ್ನೈ ಆಗಲಿ ಬಾಂಬೆ ಆಗಲಿ ಎಲ್ಲಾದ್ರೂ ನಮ್ಗೆ ಒಂದೇ ಲೆಕ್ಕ ಕಾಣ್ತದೆ. ಹೌದು. ಸೊ ಈಗ ಬಾಂಬೆಗೆ ಎಷ್ಟು ವರ್ಷದಿಂದ ಆಗ್ತದೆ? ಬಾಂಬೆಗೆ ಒಂದೊಂದು 6 ವರ್ಷ ಆಯ್ತು. 6 ವರ್ಷ. 6 ವರ್ಷದಿಂದ ಬಂದು ಅದ್ರ ಮುಂಚೆ ಸ್ವಲ್ಪ ಓಡ್ತಾ ಇದ್ದೆ. ಮಧ್ಯದಲ್ಲಿ ಬಿಟ್ಟು ಪೂನಾ ಉತ್ಸವ ಬಸ್ ಆಗಿ ಉತ್ಸವ. ಹೌದು. ಅವಾಗ ಒಂದು 6 ತಿಂಗಳು ಉತ್ಸವ ಬಸ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ. ಓಕೆ. ಸೊ ಈಗ ಒಂದು ಒಳ್ಳೆ ಡ್ರೈವರ್ ಆಗ್ಬೇಕಂದ್ರೆ ಏನ್ ಕ್ವಾಲಿಟೀಸ್ ಇರ್ಬೇಕು ಸರ್? ಗುಣಗಳು ಯಾವ್ದಿರ್ಬೇಕು ಒಳ್ಳೆ ಡ್ರೈವರ್ ಆಗಿ? ಕ್ವಾಲಿಟೀಸ್ ಒಂದೇ, ನಮ್ಮ ಮನೆಯಲ್ಲಿ ಟೆನ್ಷನ್ ಇರ್ಬಾರ್ದು. ಹೌದು. ಮತ್ತೊಂದು ನಮ್ಗೆ ಬೇರೆ ಹ್ಯಾಬಿಟ್ಸ್ ಇರ್ಬಾರ್ದು. ಸಿಗರೇಟ್ ಸೇರ್ತಾಗ್ಲಿ, ಜಾಸ್ತಿ ಸಲೈಟ್ ಆಗ್ಲಿ, ಗುಟ್ಕಾ ತಿನ್ನೋದಾಗ್ಲಿ ಇರ್ಬಾರ್ದು. ಸೊ ನೀವು ಇವಾಗ ಇಷ್ಟು ದಿನ ಮನೆಯಿಂದ ಹೊರಗಿದ್ರಿ? ವಾರದಲ್ಲಿ 4 ದಿನ ಹೊರಗಿರ್ತೀವಿ. 4 ದಿನ ಹೊರಗ್ತೀವಿ. ಸೊ ಹೋಟೆಲ್ ಎಲ್ಲ ತಿಂತೀರಿ, ಹೆಲ್ತ್ ಹೇಗೆ ಮೇಂಟೈನ್ ಮಾಡ್ತೀವಿ? ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ ನಾವು ಅಷ್ಟು ಹೋಟೆಲ್ ಅಲ್ಲಿ ಅಂತ ಏನು ಜಾಸ್ತಿ ಆದಷ್ಟು ಲಿಮಿಟ್ ಫುಡ್ ತಿಂತೀವಿ. ಮತ್ತೆ ಹೆಚ್ಚಾಗಿ ಏನು ತಿನ್ನಕ್ ಹೋಗಲ್ಲ, ಜಾಸ್ತಿ ಮನೆ ಫುಡ್ ಲೈಕ್ ಮಾಡ್ತೀವಿ. ಹೌದು. ಸೊ ಮತ್ತೆ ಈಗ ಇಷ್ಟು ವರ್ಷ ಡ್ರೈವಿಂಗ್ ಮಾಡಿದ್ರಿ ಸರ್, ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. 100% ಮನೆಯವರಿಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ? 100% ಇದೆ. ಎಲ್ಲ ಮನೆಯವ್ರ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಿಮಗಿದೆ?
ಸೊ ಆಮೇಲೆ ಈಗ ನಿಮ್ಗೆ ಡೇ ಡ್ರೈವಿಂಗ್ ಜಾಸ್ತಿ ಖುಷಿನಾ ನೈಟ್ ಡ್ರೈವಿಂಗ್? ನಮ್ಗೆ ನೈಟ್ ಖುಷಿ, ನೈಟ್ ಡ್ರೈವಿಂಗ್ ಖುಷಿ. ಯಾಕೆ ಸರ್? ನೈಟ್ ಅಲ್ಲಿ ಟ್ರಾಫಿಕ್ ತುಂಬಾ ಕಡಿಮೆ ಇರ್ತದೆ ಹೋಗ್ಲಿಕ್ಕೆ, ಮತ್ತೆ 2 ವೀಲರ್ಸ್ ಎಲ್ಲ ಕಡಿಮೆ, 3 ವೀಲರ್ಸ್ ಕಡಿಮೆ, ಲೋಕಲ್ ನವರು ಓಡೋದು ಕಡಿಮೆ, ರೋಡ್ ಅಲ್ಲಿ ಫ್ರೀ ಇರ್ತದೆ ಸ್ವಲ್ಪ. ಓಕೆ. ಒಂದು ಸ್ವಲ್ಪ ನಿದ್ದೆ ಬಿಡ್ಲಿಕ್ಕೆ ಕಂಟ್ರೋಲ್ ಇದೆ, ನಿದ್ದೆ ಕಂಟ್ರೋಲ್ ಇದೆ. ನಿಮ್ಗೆ ನೈಟ್ ಡ್ರೈವಿಂಗ್ ಬೆಸ್ಟ್ ಅಲ್ವಾ? ಬೆಸ್ಟ್. ಒಂದು ಕೂತ್ಕೊಂಡ್ರೆ ಮಂಗಳೂರಿಂದ ಎಷ್ಟು ದೂರ ಓಡಿಸ್ಬೋದು ಸರ್? ನಾವು ಕಡಿಮೆ ಅಂದ್ರೆ ನಾವು ಇಬ್ರು ಡ್ರೈವರ್ ಒಬ್ಬರಿದ್ರೆ, ಇವಾಗ ನೀವು ಒಬ್ಬರೇ ಇದ್ರೆ ಎಷ್ಟು ದೂರ ಓಡಿಸ್ಬೋದು ಓಲೋ ಸರ್? ಓಡ್ಬೋದು, ಒಂದು 500-600 ಕಿಲೋಮೀಟರ್ ಓಡಿಸ್ಬೋದು. ಓಲೋ ಓಡಿಸ್ಬೋದು. ಸೊ ಆಗಿನ ಗಾಡಿಗಳು ಮತ್ತೆ ಒಂದು ಓಲೋ ಬಿಗಿನಿಂಗ್ ಆಗ್ಲಿ ಲೈಲ್ಯಾಂಡ್ ಆಗ್ಲಿ ಈಗಿನ ಓಲೋಗೆ ಏನ್ ಡಿಫ್ರೆನ್ಸ್ ಇದೆ ಸರ್? ಇದರಲ್ಲಿ ಸ್ವಲ್ಪ ಇದೆ ಫ್ರೀ, ಸುಸ್ತಾಗೋದು ಸ್ವಲ್ಪ ಕಡಿಮೆ ಇದೆ, ಹಾರ್ಡ್ನೆಸ್ ಜಾಸ್ತಿ ಲೈಲ್ಯಾಂಡ್ ಟಾಟಾದಲ್ಲಿ. ಇದರಲ್ಲಿ ಅಷ್ಟು ಹಾರ್ಡ್ನೆಸ್ ಇಲ್ಲ, ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಇದೆ, ಸೀಟ್ ಆಗಲಿ ನಮ್ಮ ಬೇಕಾದ ಸಿಸ್ಟಮ್ ಇಟ್ಟಿದೆ. ಹಂಗಾಗಿ ಲೈಲ್ಯಾಂಡ್ ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಸ್ಮೂತ್ ಗಾಡಿಗಳು ತುಂಬಾ. ಓಕೆ. ಫ್ರೀ ಇದ್ದಾಗ ಏನ್ ಮಾಡ್ತೀರಿ ಸರ್ ಮನೇಲಿ? ಬೇರೆ ಹಾಗೆ ನಾವು ಸ್ವಲ್ಪ ಬೇರೆ ಎಲೆಕ್ಷನ್ ಕೆಲಸ ಮಾಡ್ತೀವಿ, ವೈರಿಂಗ್ ಮಾಡ್ತೀವಿ, ಪ್ಲಂಬಿಂಗ್ ಮಾಡ್ತೀವಿ. ಓಕೆ, ಪ್ಲಂಬಿಂಗ್ ಎಲ್ಲ ಮಾಡ್ತೀವಿ. ಓ, ಪ್ಲಂಬಿಂಗ್ ಎಲೆಕ್ಟ್ರಿಷಿಯನ್ ಮಾಡ್ತೀರಿ. ಪ್ಲಸ್ ನಮ್ಗೆ ನಮ್ಮದು ಹಾಬಿ ಇದು ಫಿಶಿಂಗ್ ಮಾಡ್ತೀವಿ. ನಮ್ಮ ಹೊಳೆ ಬದಿಯಲ್ಲಿ ಮನೆ. ಏನ್ ಫಿಶಿಂಗ್ ಮಾಡ್ತೀರಿ? ಫಿಶಿಂಗ್ ಮಾಡ್ತೀವಿ. ಯಾವ ಫಿಶ್ ಹಿಡಿದಿರಿ? ಫಿಶ್ ಯಾವ್ದು ನಿಮ್ಗೆ ಕಾಣೆ ಗೊತ್ತಾ? ಕಾಣೆ ಹಿಡಿತೀವಿ. ನಿಮ್ಗೆ ಹೊಳೆಯಲ್ಲಿ ಸಿಗ್ತದ? ಹೊಳೆಯಲ್ಲಿ ಸಿಗ್ತದೆ. ಸೊ ಅಡಿಗೆ ಮಾಡ್ತೀರಾ? ಏನ್ ಅಡಿಗೆ ಮಾಡ್ತೀರಾ ಸ್ಪೆಷಲ್? ನಿಮ್ಮ ಮನೆಗೆ ಬಂದ್ರೆ ಏನ್ ತಿನ್ನಿಸ್ತೀರಿ? ಹೆಚ್ಚಾಗಿ ಅಡಿಗೆ ಮಾಡಿ ಕಲ್ತಿದ್ದೀವಿ. ವೆಜ್ ಮಾಡ್ತೀವಿ, ನಾನ್ ವೆಜ್ ಮಾಡ್ತೀವಿ. ಏನ್ ಒಂದ್ ಸ್ಪೆಷಲ್ ಐಟಮ್ ಹೇಳಿ ಸರ್. ಫಿಶ್ ಕರಿ ಮಾಡ್ತೀವಿ, ಫಿಶ್ ಕರಿ, ಫಿಶ್ ಫ್ರೈ. ಫಿಶ್ ಫ್ರೈ ಮಾಡ್ತೀವಿ. ಓಕೆ ಓಕೆ ಓಕೆ. ಸೊ ಮುಂದಿನ ಬರುವ ಡ್ರೈವರ್ಸ್ಗೆ ಏನ್ ಮೆಸೇಜ್ ಕೊಡ್ಬೇಕಂತಿದ್ರು? ಫ್ಯೂಚರ್ ಡ್ರೈವರ್ಸ್ ಅವ್ರು ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಓಕೆ. ಆಮೇಲೆ ಸ್ವಲ್ಪ ಈಗಿನ ಜನಗಳಿಗೆ ಇದು ಜಾಸ್ತಿ, ಏನು ಯೂತ್ಸ್ಗೆಲ್ಲ ಸ್ವಲ್ಪ ಸಿಟ್ಟು ಜಾಸ್ತಿ. ಹೌದು. ಯಾಕಂದ್ರೆ ನಾವೇ ತಾಳ್ಮೆಯಿಂದ ಮೊಬೈಲ್ ಎಲ್ಲ ಡ್ರೈವಿಂಗ್ ಮಾಡುವಾಗೆಲ್ಲ ಮಾಡ್ಬೋದು. ಮತ್ತೆ ಯಾರಿಗೂ ಸ್ವಲ್ಪ ಚೆನ್ನಾಗಿರ್ಬೇಕು. ಲೋಕಲ್ ಹತ್ರ ಮಾತಾಡುವಾಗ್ಲಿ, ಬೇರೆ ವೆಹಿಕಲ್ ಹತ್ರ ಆಗ್ಲಿ, ಹಿಂದೆ ಮುಂದೆ ಹೋಗೋ ವೆಹಿಕಲ್ ನಾವು ಸ್ವಲ್ಪ ಅವರಿಗೆ ಸ್ವಲ್ಪ ನಾವೇ ತಾಳ್ಮೆ ತಗೊಂಡು ಸ್ವಲ್ಪ ಜಾಗ್ರತೆ ಡ್ರೈವ್ ಮಾಡಿ. ಓಕೆ ಓಕೆ. ಸೊ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಸರ್. ಓಕೆ ಓಕೆ ಸರ್. ನಿಮ್ಮ ಮುಂದಿನ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿ ಆಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಾಸ್ಟ್ ಹೋಗೋ ಮುಂಚೆ ಕೊಂಕಣಿಯಲ್ಲಿ ಒಂದು 2 ಲೈನ್ ಹೇಳಿ ಸರ್. ಓಕೆ. ಜನರಿಗೆ, ನಿಮ್ಮ ಇಲ್ಲಿ ಮಿರೋಡ್ ಫ್ಯಾನ್ಸಿಗೆ ಆಗಲಿ, ಇಲ್ಲ ನಿಮ್ಮ ಮಂಗಳೂರಿಗೆ ಆಗಲಿ, ಎಲ್ಲ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ 2 ಲೈನ್ ಹೇಳಬೇಕು ಅಂದ್ರೆ? ಓಕೆ ಓಕೆ. ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಇಲ್ಲ ಏನೋ ನಿಮ್ಗೆ ಏನಾದ್ರು ಹೇಳಬೇಕು ಅಂದ್ರೆ? ओके, तुमको समय अंक मुझे बस ಇಲ್ಲ ಪ್ಯಾಸೆಂಜರ್ अंक सकडंकी देवबरंगर ಅಂತ ಯಾಕಂತ ರಿಟೈರ್ಮೆಂಟ್ ವೆಂಚರ್ ಅಸ लेकिन सकडंकी देवबरंगर सकडंकी ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು ಸರ್.